ಮಂಡ್ಯ ಜಿಲ್ಲೆ ಹಾಳು ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾರೆ. ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳೇ, ಯಾತಿಕೆ ಆಗಿದ್ದರೆ ನಿನ್ನೆ ಸಾಯಂಕಾಲ ಆ PDOನ ಸಸ್ಪೆಂಡ್ ಮಾಡಿದ್ರಿ. ಸಾಯಂಕಾಲ 6 ಗಂಟೆಗೆ ನಿಮ್ಮ ಶಾಸಕ ಹೇಳ್ತಾನೆ ಮಾಧ್ಯಮದ ಸ್ನೇಹಿತರ ಮುಂದೆ, ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೊಳ್ಳಿ, 6 ಗಂಟೆಗೆ ಹೇಳಿಕೆ ಕೊಡ್ತಾನೆ ಆ ಶಾಸಕ, PDOನ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀನಿ ಅಂತ. ಸಾಯಂಕಾಲ 6 ಗಂಟೆಗೆ. ಎಷ್ಟು ಗಂಟೆಗೆ ಆಮೇಲೆ ಆದೇಶ ಹೊರಡಿಸ್ತೀರಿ? ಅವನು ಯಾವನು PDOನ ಈಗ ನೆನ್ನೆ ಸಸ್ಪೆಂಡ್ ಮಾಡಿದಿರಲ್ಲ, ನೆನ್ನೆ ಶಾಸಕ ಸಸ್ಪೆಂಡ್ ಮಾಡಲಿಕ್ಕೆ ಹೇಳಿದ್ದೇನೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ಆದೇಶ ಹೊರಡಿಸ್ತೀರಿ. ಇಲ್ಲಿದೆ ಕಂಡೀಷನ್ಗಳು, ಯಾಕೆ ಆದೇಶ ಹೊರಡಿಸಿದ್ದೀರಿ ಅಂತ. ಏನು ಮಾಡ್ತಾಯಿದ್ರಿ? ನಿಮ್ಮ ಜಿಲ್ಲಾಧಿಕಾರಿ CEO ತಹಶೀಲ್ದಾರ್ ಹೋಗಿದ್ರಲ್ಲ, AC ಹೋಗಿದ್ರಲ್ಲ, 22ನೇ ತಾರೀಕು 23ನೇ ತಾರೀಕು ಕಳಿಸಿದ್ರಲ್ಲ, 20ಕ್ಕೆ ಆರಿಸಿದ್ದಾರಲ್ಲಿ ಬಾವುಟನ್ನು. 5 ದಿನ ಏನು ಮಾಡ್ತಾ ಇದ್ರಿ? 26ಕ್ಕೆ ಗಣರಾಜ್ಯೋತ್ಸವದ ಬಾವುಟ ಆರಿಸಿದ್ದಾರೆ. 27ನೇ ತಾರೀಕು ನಿಮಗೆ ಬಂದುಬಿಡ್ತಾ ಮಧ್ಯರಾತ್ರಿ ಹೋಗೋಕ್ಕೆ? ಯಾರು ಕಳಿಸಿದ್ರು 27ನೇ ತಾರೀಕು? ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು, PCR ಆ್ಯಕ್ಟು ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಗುಲಾಮರ ಥರ ಕಾಣ್ತಾ ಇದ್ದೀರಿ. ಆ ಅಧಿಕಾರಿಗಳ ಕೈಲಿ ಏನು ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಎಲ್ಲ ಈ ಸಲ, ಗವರ್ನರ್ ಅಡ್ರೆಸ್ನಲ್ಲಿ ಮಾತಾಡೋಕ್ಕೆ ಬಿಡಿ, ಚರ್ಚೆ ಮಾಡೋಣ. ನಾವು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀನಿ ಸಿದ್ದರಾಮಯ್ಯನವರೇ, ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರ್ನಲ್ಲಿ. 1989 ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂಥ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು. 1989 ರಾಮನಗರ ಚನ್ನಪಟ್ಟಣದಲ್ಲಿ ಶಾಂತಿಯಿಂದ 2 ನಗರದಲ್ಲಿ ಬೆಂಕಿ ಇಡಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡಲಿಕ್ಕೆ ಹೊರಟಂಥವ್ರು ನೀವುಗಳು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ, ಮಂಡ್ಯ ಜಿಲ್ಲೆ ಹಾಳು ಮಾಡಲಿಕ್ಕೆ ಬಂದಿದ್ದೇವೆ ಅಂತ. ಎಷ್ಟು ಉದಾಹರಣೆ ಕೊಡಬೇಕು ನಿಮಗೆ? ನಾನು 5 ಬಾರಿ ಫೋನ್ ಮಾಡಿದ್ದೇನೆ ನಿಮ್ಮ ಜಿಲ್ಲಾಧಿಕಾರಿಗೆ. ಮೊದಲು ನಿಮ್ಮ ಪೊಲೀಸ್ನ ಸಿಬ್ಬಂದಿಗಳನ್ನ ಹಾಕಿ ಏನು ದೌರ್ಜನ್ಯ ಮಾಡಲಿಕ್ಕೆ ಹೊರಟಿದ್ದೀರಿ, ವಾಪಸ್ ಕರೆಸ್ಕೊಳ್ಳಿ. ಇದೇನು ದೊಡ್ಡ ವಿಷಯ ಅಲ್ಲ. 5 ನಿಮಿಷದಲ್ಲಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು, ಹನುಮಾನ್ ಧ್ವಜ ಹಾರಿಸ್ಬೇಕು, ಊರಿನ ಮುಖ್ಯಸ್ಥರನ್ನ ಕೂರಿಸ್ಕೊಂಡು ನಂತರ ತೀರ್ಮಾನ ಮಾಡಿ ಅಂತೇಳಿ ನಿಮ್ಮ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೋ ಇಲ್ವೋ ಮುಖ್ಯಮಂತ್ರಿಗಳೇ? ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ವಿರೋಧಿಗಳನ್ನು ಬೆಂಕಿ ಹಚ್ಕೋಬೇಕು ನಿಮ್ಮ ಡೈಲಾಗ್ಗೆ. ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ, ಇಲ್ಲಿ ಬೆಂಕಿ ಹಚ್ಚಕ್ಕೆ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ. ನಿಮ್ಮಿಂದ ಕಲಿಬೇಕಾ ನನ್ನ ನಡವಳಿಕೆನ? ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥವ್ರು ನೀವು ಮಾಡಕ್ಕೆ ಹೊರಟಿರೋದು.